ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ 9ನೇ ತರಗತಿ ಪಾಸಾದ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದು ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದಾ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ವೀರಶೈವ ಸಮಾಜದ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಆಯೋಜಿಸಲಾಗಿತ್ತು. ಈ ಬಾರಿ ಬಸವಣ್ಣನವರ ಆಶಯದಂತೆ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳಿಗೆ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರವನ್ನು ಮಾನ್ವಿ ತಾಲೂಕಿನ ಜನತೆಯ ಸದುಪಯೋಗ ಪಡಿಸಿಕೊಂಡು ತಮ್ಮ ಮಕ್ಕಳಿಗೆ ನುರಿತ ಶಿಕ್ಷಕರಿಂದ ಪಾಠ ತಿಳಿಸಲಾಗುತ್ತದೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಕಳೆದ ಬಾರಿ ವೀರಶೈವ ಸಮಾಜದ ವಿದ್ಯಾರ್ಥಿಗಳಿಗೆ ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ 9ನೇ ತರಗತಿ ಪಾಸಾದ ನಂತರ ಉಚಿತ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಎರಡು ಒಂದು ಗ್ರೂಪ್ಗಳಿಂದ. ಆದರೆ ಈ ಬಾರಿ ನಮ್ಮ ಬಸವಣ್ಣನವರ ರೇಣುಕಾಚಾರ್ಯ ಒಂದು ಆಶಯದಂತೆ ಇವನಾರವ 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 ನೆನೆಸಿದರೆ ಇವ ನಮ್ಮವ ನೆನೆಸಯ್ಯ ಅಂತೇಳಿ ನಾವೆಲ್ಲರನ್ನೂ ನಮ್ಮ ಸಮುದಾಯದೊಂದಿಗೆ ಗುರುತಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಬಾರಿ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ಶಿಕ್ಷಣ ಇದು ವ್ಯವಸ್ಥೆ ಮುಟ್ಲಿ ಅನ್ನೋ ಒಂದು ಕಾಳಜಿಯಿಂದ ಈ ಬಾರಿ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳನ್ನ ನಾವು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಸೇರ್ಪಡೆ ಮಾಡ್ಕೋಬೇಕಂತ ಮಾಡೀವಿ. ಈ ಒಂದು ಸಂದರ್ಭದಲ್ಲಿ 100 ಜನ ಕನ್ನಡ ಸಬ್ಜೆಕ್ಟ್ನ ವಿದ್ಯಾರ್ಥಿಗಳು ಮತ್ತು 100 ಜನ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಈ ಬರ್ತಕ್ಕಂಥ ಮುಂದಿನ ತಿಂಗಳ ಏಪ್ರಿಲ್ 5ನೇ ತಾರೀಕಿನಂದು ಈ ತರಬೇತಿ ಶಿಬಿರ ಪ್ರಾರಂಭ ಆಗ್ತದ. ಇದು ಕಳಿಂಗ ಕಾಲೇಜಿನಲ್ಲಿ ಬೆಳಗ್ಗೆ 9:30ರಿಂದ ಪ್ರಾರಂಭವಾಗಿ ಮಧ್ಯಾಹ್ನ 4:00ವರೆಗೆ ಮುಕ್ತಾಯ ಆಗ್ತದ. ಈ ಒಂದು ತರಬೇತಿ ಕೇಂದ್ರದಲ್ಲಿ ವಿವಿಧ ಗಣ್ಯರು ಮತ್ತು ವಿವಿಧ ಮಠಾಧೀಶರು ಒಂದು ಅರಿವು ಮೂಡಿಸುವ ಮತ್ತು ಜಾಗೃತಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ಅವರು ಕೂಡ ಒಂದು ವಿಶೇಷ ಉಪನ್ಯಾಸವನ್ನು ಕೂಡ ನೀಡಲಿದ್ದಾರೆ. ಈ ಒಂದು ಮಾಹಿತಿ ಈಗ ಏನು ನಾವು ಈ 200 ಜನ ವಿದ್ಯಾರ್ಥಿಗಳಿಗೆ ಆದ್ಯತೆಯ ಮೇಲೆ ತಗೋಕಂತ ಮಾಡೀವಿ. ಪ್ರಥಮವಾಗಿ ಬಂದವರಿಗೆ ಪ್ರಥಮ ಆದ್ಯತೆ, ಹಂಗಾಗಿ ಕೇವಲ 200 ಜನ ಅವಕಾಶ ಇರೋದ್ರಿಂದ ನಾಳೆ ಬರ್ತಕ್ಕಂಥ 5ನೇ ತಾರೀಕು ಮಾರ್ಚ್ 5ನೇ ತಾರೀಕಿನಿಂದ ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭ ಆಗ್ತವೆ. ಈ ಒಂದು ಪ್ರಾರಂಭದ ಅರ್ಜಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಾರ್ಯಾಲಯ ಈ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್ ಹತ್ರ ಮತ್ತು ಹೊಯ್ಸಳ ಸ್ವಾಮಿ ಇನ್ಫೋಟೆಕ್ ಇದು ಮಲ್ಲಿಕಾರ್ಜುನ ಚಿತ್ರಮಂದಿರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಇದರಲ್ಲಿ 2 ಸ್ಥಳಗಳಲ್ಲಿ ಒಂದು ಅರ್ಜಿಗಳು ಸಿಗ್ತಾವ. ವಿದ್ಯಾರ್ಥಿಗಳು ಈ ಒಂದು ಇದರದ ಸದುಪಯೋಗವನ್ನ ಪಡೆದುಕೊಳ್ಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಮತ್ತು ಅದೇ ರೀತಿ ಈ ಒಂದು ಇದರಲ್ಲಿ ಉಚಿತ ತರಬೇತಿ ಶಿಬಿರದಲ್ಲಿ ಎಲ್ಲಾ ಸಮಾಜದ ಮುಖಂಡರೊಂದಿಗೆ ಕೂಡ ನಾವು ಸಂವಹನ ನಡೆಸಿ ಅವ್ರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಸಾಹೇಬರು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ನಾಡಿನ ಎಲ್ಲ ಹಿರಿಯ ರಾಜಕಾರಣಿ, ಮಾಜಿ ಹಾಗೂ ಹಾಲಿ ಶಾಸಕರು ಎಲ್ಲರೂ ಭಾಗವಹಿಸಲಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ನಾವು 9ನೇ ತರಗತಿ ಪಾಸಾದಂಥ ಮಕ್ಕಳಿಗೆ ಉಚಿತ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 200 ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಶಿಬಿರದಲ್ಲಿ ಅವಕಾಶ ಮಾಡಿಕೊಡಬೇಕನ್ನುವಂಥ ಉದ್ದೇಶವನ್ನು ಈ ಸಾರಿ ಹೊಂದಿದ್ದೇವೆ. ಕಳೆದ ಸಾರಿ ನಾವು ನಮ್ಮ ಸಮಾಜದವರಿಗೆ ಮಾತ್ರ ಸೀಮಿತ ಮಾಡಿದ್ವಿ ಮತ್ತು ಎಲ್ಲ ಸಮಾಜದ ಒಂದು ಮುಖಂಡರ ಒಂದು ಒತ್ತಾಸೆ ಮೇರೆಗೆ ನಾವು ಈ ಸಾರಿ 200 ವಿದ್ಯಾರ್ಥಿಗಳಿಗೆ ಈ ಒಂದು ಶಿಬಿರದಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ ಈ ಶಿಬಿರದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಶಿಕ್ಷಣ ಹಿಂದುಳಿದಿರುವಂಥದ್ದು. ಈ ಒಂದು ಹಿಂದುಳಿದ ಪ್ರದೇಶಗಳಲ್ಲಿ ಒಂದು ಶಿಕ್ಷಣವನ್ನು SSLC ಫಲಿತಾಂಶವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ನಮ್ಮ ಸಮಾಜದ ಕಡೆಯಿಂದ ಒಂದು ಅಳಿಲು ಸೇವೆಯಾಗಿ ಇದನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಸಮಾಜದ ಎಲ್ಲ ಗಣ್ಯರು ಕೂಡ ಇದಕ್ಕೆ ಕೈ ಜೋಡಿಸಿ ನಮಗೆ ಬೆಂಬಲಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಅನುಕೂಲವಾದಂಥ ರೀತಿಯಲ್ಲಿ ಸುಮಾರು 110 ಜನ ಶಿಕ್ಷಕರು, ಇಂಗ್ಲಿಷ್ ಮೀಡಿಯಂಗೆ ಮತ್ತು ಕನ್ನಡ ಮೀಡಿಯಂಗೆ 10 ಜನ ನುರಿತ ಶಿಕ್ಷಕರನ್ನು ನಾವು ಇದಕ್ಕೆ ನೇಮಕ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಕ್ಕಳಿಗೆ ತರಗತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ತರಗತಿಯಲ್ಲಿ ಈ ಫ್ಯಾನ್ ಮತ್ತು ಕೊಠಡಿಗಳ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿರುವಂಥ ನಿಟ್ಟಿನಲ್ಲಿ ಅವರಿಗೆ ಅನುಕೂಲಗಳನ್ನು ಮಾಡಿಕೊಳ್ಳುವಂಥ ಉದ್ದೇಶದಿಂದ ಆ ಒಂದು ಪ್ರಯತ್ನದಲ್ಲಿ ಎಲ್ಲ
ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿಯೇ ಸರಿಯಾಗಿ ಬೆಳಗ್ಗೆ 9:30ರಿಂದ ಸಂಜೆ 4:30ರವರೆಗೆ ಈ ಒಂದು ತರಗತಿಗಳು ನಡೀತವೆ ಮತ್ತು ನಾವು ಒಟ್ಟಾರೆ ಒಂದು 45 ದಿನಗಳ ಕಾಲ ಈ ಒಂದು ಉಚಿತ ತರಬೇತಿ ಶಿಬಿರ ಇರ್ತದೆ. ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಬಡ ಮಕ್ಕಳು ಮತ್ತು ಎಲ್ಲ ಸಮುದಾಯದವರು ಕೂಡ ಯಾರು ಪ್ರಥಮವಾಗಿ ಇಲ್ಲಿ ಇದಕ್ಕೆ ನೋಂದಣಿ ಮಾಡಿಸ್ಕೊಳ್ತಾರೆ ಅವರಿಗೆ ಅವಕಾಶ ಇರ್ತದೆ. ನಾವು ಸುಮಾರು 200 ವಿದ್ಯಾರ್ಥಿಗಳ ಅಂತೇಳಿ ಅನ್ಕೊಂಡಿದ್ದೇವೆ. ಸುಮಾರು 200 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಉದ್ದೇಶದ ಮೂಲಕ ನಾವು ಇದನ್ನೇ ಈ ಸಾರಿನೂ ಕೂಡ ಹಮ್ಮಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆ ಮಾಡುವಂಥ ಉದ್ದೇಶವೂ ಕೂಡ ನಮ್ದಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ, ಈ ಒಂದು ತರಬೇತಿ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರವನ್ನು ನೀಡೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಕೈ ಜೋಡಿಸ್ಬೇಕಂತ ಹೇಳ್ತಾ ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.